ನಮಸ್ಕಾರ ಎಲ್ಲರಿಗೂ ಮತ್ತೆ ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಈಗಾಗಲೇ KCET ಎಲ್ಲ ಮುಗಿದು ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಗೆ ಸೇರ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್. ಸೊ ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಈಗಾಗಲೇ ಸೆಕೆಂಡ್ PUC ಮಕ್ಕಳಿಗೆ ಟೆಂಟೇಟಿವ್ ಡೇಟ್ಸ್ ರಿಲೀಸ್ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಪ್ರಾಧಿಕಾರದವರು ರಿಲೀಸ್ ಮಾಡಿದ್ದಾರೆ ಟೆಂಟೇಟಿವ್ ಡೇಟ್ಸ್ ಅಂತ. ಸೊ ಅವು ಹೇಗಿದೆ ಅಂತ ನೋಡೋಣ ಬನ್ನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. So it's visible, I think. So you might see here, Government of Karnataka School Examination and Assessment Board. So tentative timetable for 2026 second PUC examination. So if I say the dates, 28th to 2026 ಅಂದರೆ ಫೆಬ್ರವರಿಗೆ ಇದು ಸ್ಟಾರ್ಟ್ ಆಗ್ತಾ ಇದೆ. ಸೊ ಫಸ್ಟ್ ಸಬ್ಜೆಕ್ಟ್ ಯಾವುದಿದೆ, ಇಟ್ ಈಸ್ ಕನ್ನಡ. ಆ್ಯಂಡ್ ನೆಕ್ಸ್ಟ್ ಈಸ್ ಅರೇಬಿಕ್ ತೊಗೊಂಡಿದ್ರೆ ಅರೇಬಿಕ್. ನಾರ್ಮಲಿ ನಮ್ಮ ಕರ್ನಾಟಕದವರು ಕನ್ನಡನೇ ಇರೋದು. ಸೊ ದೆನ್ ಸಬ್ಜೆಕ್ಟ್ ಕೋಡ್ ನಿಮಗೆ ಅಲ್ಲಿ ಹೋದಾಗ ನೀವು ಹಾಕ್ಬೋದು ನೋಡಿ. ಟೈಮಿಂಗ್ ಏನಂದರೆ 10 ಗಂಟೆಯಿಂದ 1 ಗಂಟೆ ಮಟ್ಟ ಎಕ್ಸಾಮ್ ನಡೆಯುತ್ತೆ. ಸೊ 3 hours ಆಫ್ ಡ್ಯೂರೇಷನ್. ಮಾರ್ಕ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಅಂದರೆ 80 ಮಾರ್ಕ್ಸ್ ಪರ್ ಸಬ್ಜೆಕ್ಟ್. ಸೊ ನೆಕ್ಸ್ಟ್ ಏನು ಮಾಡಿದ್ದಾರೆ, March 1ಗೆ ಹಾಲಿಡೇ ಇದೆ. ಇಟ್ಸ್ ಬೀನ್ ಸಂಡೇ, ಸೊ ಹಾಲಿಡೇ. ನೆಕ್ಸ್ಟ್ ಮಂಡೇ ಒಂದು ಡೇ ಗ್ಯಾಪ್ ಬಿಟ್ಟು ನೆಕ್ಸ್ಟ್ 2ನೇ ತಾರೀಕು ಮಾರ್ಚಿಗೆ ನಿಮ್ಮ ಜಿಯೋಗ್ರಫಿ, ಯಾರಾದರೂ ಜಿಯೋಗ್ರಫಿ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಇದ್ದರೆ ಜಿಯೋಗ್ರಫಿ, ಇಫ್ ಯು ಆರ್ ಫ್ರಮ್ ಕಾಮರ್ಸ್ ದೆನ್ ಸ್ಟ್ಯಾಟಿಸ್ಟಿಕ್ಸ್, ದೆನ್ ಸೈಕಾಲಜಿ ಇವ್ರಿಗೆ ಇದ್ದರೆ. ಸೈನ್ಸ್ ಸ್ಟೂಡೆಂಟ್ಸ್ಗೆ ಇಲ್ಲ, PCMS ಯಾರಾದರೂ ತೊಗೊಂಡಿದ್ರೆ ಓಕೆ ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ. ಸೊ ಕೋಡೆಲ್ಲ ನೆನ್ಪಿಟ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಸೊ 10 ಗಂಟೆಗೆ ಸ್ಟಾರ್ಟ್ ಆಗಿ 1 ಗಂಟೆಗೆ ಮುಗಿಯುತ್ತೆ. ಇಟ್ಸ್ ಆಲ್ಸೋ 3 hours ಡ್ಯೂರೇಷನ್, 80 ಮಾರ್ಕ್ಸ್. ದೆನ್ ಬರೋದು ಥರ್ಡ್ಗೆ ಯಾರಾದರೂ PCMS ಬಿಟ್ಟು PCMB, PCMCS ಹೀಗೆ ತೊಗೊಂಡಿದ್ರೆ ಅವ್ರಿಗೆ 2 days ಗ್ಯಾಪ್ ಆಗುತ್ತೆ. ಸೊ ಇಂಗ್ಲೀಷ್ ಕೋಡ್ ಇಷ್ಟು ಆ್ಯಂಡ್ 10 to 1 PM. ಸೊ ಟೈಮ್ ಸೇಮ್ ಆಗಿ ಉಳಿಯುತ್ತೆ. ಡ್ಯೂರೇಷನ್ ಈಸ್ ಆಲ್ಸೋ ಸೇಮ್, 3 hours, 80 ಮಾರ್ಕ್ಸ್. ಸೊ 80 ಮಾರ್ಕ್ಸ್ ಅಂದರೆ ನೆಕ್ಸ್ಟ್ 20 ಮಾರ್ಕ್ಸ್ ಹೇಗೆ ಅಂದರೆ 20 ಮಾರ್ಕ್ಸ್ ವಿಲ್ ಬಿ ಇಂಟರ್ನಲ್. ಸೊ ದೆನ್ ಯು ಕ್ಯಾನ್ ಸಿ 4/3/2026ಗೆ ಇವಿಷ್ಟು ಇದ್ದಾವೆ: ತಮಿಳ್, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ್, ಫ್ರೆಂಚ್ ಎಕ್ಸೆಟ್ರಾ. ಓಕೆ, ಇಷ್ಟು 10 to 1 PM ಸೇಮ್ ಟೈಮ್, 3 hours ಇಸ್ ದ ಡ್ಯೂರೇಷನ್ ಆ್ಯಂಡ್ 80 ಮಾರ್ಕ್ಸ್. ಪ್ರತಿಯೊಂದು ಸಬ್ಜೆಕ್ಟು 80 ಮಾರ್ಕ್ಸ್. ಇದರಲ್ಲಿ ಯಾವುದಾದ್ರೂ ನೀವು ತೊಗೊಂಡಿದ್ರೆ, ಇಟ್ ಮೇ ಬಿ ಎ ಸಂಸ್ಕೃತ್ ಆರ್ ಇಟ್ ಮೇ ಬಿ ಉರ್ದು, ಆರ್ ಇಫ್ ಯು ಆರ್ ಫ್ರಮ್ ಮರಾಠಿ ಮೀಡಿಯಮ್. ಸೊ ಫಾರ್ ಯು ದ ಟೈಮ್ ಟೇಬಲ್ ವಿಲ್ ಬಿ 4/3/2026. ನೆಕ್ಸ್ಟ್ ಬರೋದು 1 ಡೇ ಅಂದರೆ ಇಂಗ್ಲೀಷ್ PCMB PCMCS ಸ್ಟೂಡೆಂಟ್ಸ್ಗೆ 1 ಡೇ ಹಾಲಿಡೇ ಆಯಿತು. ನೆಕ್ಸ್ಟ್ ಕೂಡ ಹಾಲಿಡೇ. ನೆಕ್ಸ್ಟ್ ಇರೋದು ಹಿಸ್ಟ್ರಿ ಸ್ಟೂಡೆಂಟ್ಸ್ಗೆ 5/3/2026 ಥರ್ಸ್ಡೇ. ಇಟ್ಸ್ 10 AM to 1 PM. ಇಟ್ಸ್ ಆಲ್ಸೋ ದ 3 hours ಡ್ಯೂರೇಷನ್ ಆ್ಯಂಡ್ ಹಿಸ್ಟ್ರಿ ವಿಲ್ ಬಿ ಆಫ್ 80 ಮಾರ್ಕ್ಸ್ ಬಟ್ ಹೋಮ್ ಸೈನ್ಸ್ ವಿಲ್ ಬಿ ಆಫ್ 70 ಮಾರ್ಕ್ಸ್. 6/3/2026 ವಿಲ್ ಬಿ ಫಿಸಿಕ್ಸ್. PCMCS ಅವರಿಗೆ PCMB, PCMS, P ಈಸ್ ದಟ್ ಫಿಸಿಕ್ಸ್. 10 AM to 1 PM. ಇದೆಲ್ಲ ಸೇಮ್ ಟೈಮಿಂಗ್ ಇದ್ದಾವೆ, ಬಟ್ ಓನ್ಲಿ ಡ್ಯೂರೇಷನ್ ಈಸ್ ಆಲ್ಸೋ ಸೇಮ್ 3 hours, ಬಟ್ ಮಾರ್ಕ್ಸ್ ಈಸ್ 70. 30 ಮಾರ್ಕ್ಸ್ ವಿಲ್ ಬಿ ಆಫ್ ಪ್ರಾಕ್ಟಿಕಲ್. ಸೊ ಆನ್ 7/3/2026 there will be the optional Kannada, business studies, geology. The time is same, 10 to 1 PM. 3 hours will be the duration and ಆಲ್ ಆಪ್ಷನಲ್. ಕನ್ನಡ ಆಗಿರ್ಬೋದು, ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು, ಜಿಯೋಲಜಿ ಆಗಿರ್ಬೋದು, ಎಲ್ಲ 80 ಮಾರ್ಕ್ಸ್ ಕನ್ಸಿಸ್ಟ್ ಆಗುತ್ತೆ. ದೆನ್ ಇಟ್ ವಿಲ್ ಬಿ ಹಾಲಿಡೇ. ಇಟ್ ವಿಲ್ ಬಿ ಸಂಡೇ. ಓಕೆ, 8/3/2026. ದೆನ್ 9/3/2026 P ಆದಮೇಲೆ ಏನು ನೆಕ್ಸ್ಟ್ C ಕೆಮಿಸ್ಟ್ರಿ. ಗ್ಯಾಪ್ ಬಿಟ್ಟು ನೀವು ಕೆಮಿಸ್ಟ್ರಿ ಪ್ರಿಪೇರ್ ಆಗ್ಬೋದು. ಇಟ್ ಮೇ ಬಿ ಎಜುಕೇಷನ್ ಆರ್ ಬೇಸಿಕ್ ಮ್ಯಾಥ್ಸ್. ಕೆಮಿಸ್ಟ್ರಿ 70 ಮಾರ್ಕ್ಸ್ಗಿರುತ್ತೆ, 30 ಮಾರ್ಕ್ಸ್ ಉಳಿದಿದ್ದು ಪ್ರಾಕ್ಟಿಕಲ್ ಇರುತ್ತೆ. ಸೊ 80 ಮಾರ್ಕ್ಸ್ ವಿಲ್ ಬಿ ದ ಎಜುಕೇಷನ್, ಬೇಸಿಕ್ ಮ್ಯಾಥ್ಸ್ ವಿಲ್ ಬಿ 80 ಮಾರ್ಕ್ಸ್. ಸೊ 10/3/2026ಗೆ ಎಕನಾಮಿಕ್ಸ್ ಇದೆ. ಎಕನಾಮಿಕ್ಸ್ ಸೇಮ್ ಡ್ಯೂರೇಷನ್,
ಬಟ್ 80 ಮಾರ್ಕ್ಸ್. 7/3/2026ಗೆ ಲಾಜಿಕ್, ಬಯಾಲಜಿ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್. Subject code is this respectively. Time is same, but logic consists of 80 marks. Biology is of 30 marks. 70 marks. 30 marks will be of practical. 70 marks will be electronics, and computer science will consist of 70 marks. Then Thursday ಹಿಂದಿ ಇದೆ. ನೀವು ಏನಾದರೂ ಕನ್ನಡ ತೊಗೊಂಡಿಲ್ಲ ಅಂದರೆ ಹಿಂದಿ ಇರುತ್ತೆ. ಹಿಂದಿ ಅಥವಾ ಒಂದಿಷ್ಟು ಜನ ಸಂಸ್ಕೃತ ಕೂಡ ತೊಗೊಂಡಿರ್ತಾರೆ, ಆರ್ ಅದರ್ ಲ್ಯಾಂಗ್ವೇಜಸ್. ಸೇಮ್ ಡ್ಯೂರೇಷನ್ ಇಟ್ಸ್ ಆಲ್ಸೋ ಆಫ್ 80 marks and 20 marks will be of practical. Then political science on 13th. Okay, it's also consists 80 marks and 14th is accountancy. ಇದೆಲ್ಲ ಕಾಮರ್ಸ್ದವ್ರಿಗೆ ಬರುತ್ತೆ. ಸೊ ಮತ್ತು ಇನ್ನೊಂದು ಸಂಡೇ ಬಂತು. ಆಲ್ಮೋಸ್ಟ್ ನಿಮ್ಮದು 3 ವೀಕ್ಸ್ ಆಗುತ್ತೆ. ಟೂ ಸಂಡೇಸ್ ಹೋದ್ವು ಈಗ. ಓಕೆ, ನೆಕ್ಸ್ಟ್ ಬರೋದು ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಯಾಕೋ ಕೆಳಗೆ ಹಾಕಿದ್ದಾರೆ. ಮ್ಯಾಥಮೆಟಿಕ್ಸ್ ವಿಲ್ ಬಿ PCM ಬಿ ಆದಮೇಲೆ ಎಮ್ ಉಳಿದಿರೋದು. ಓಕೆ, 16/3ಗೆ ಮ್ಯಾಥಮೆಟಿಕ್ಸ್ ಇದೆ. ಸೊ ದೆನ್ 17th ಹಿಂದೂಸ್ತಾನಿ ಮ್ಯೂಸಿಕ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಾರ್ಡ್ವೇರ್, ಅಪರಲ್ಸ್, ಮೇಡಪ್ಸ್ ಆ್ಯಂಡ್ ಹೋಮ್ ಫರ್ನಿಷಿಂಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ರಿಟೇಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್. ನಿಮಗೆ ಆಲ್ಮೋಸ್ಟ್ ಇಲ್ಲಿ ಯಾವುದೇ ಥರ ನಮ್ಮ PCM CA ಸ್ಟೂಡೆಂಟ್ಸ್, PCMS ಸ್ಟೂಡೆಂಟ್ಸ್, PCMB ಸ್ಟೂಡೆಂಟ್ಸ್ ಲೈ ಆಗಲ್ಲ. ಸೊ ಅವರಿಗೆ 16th ಮುಗಿದೋಗುತ್ತೆ. ಲಾಸ್ಟ್ ಟೈಮ್ ನೋಡಿದ್ರೆ 20 ಮುಟ್ಟ ಮುಗಿಸಿದ್ರು ಬೋರ್ಡ್ ಎಕ್ಸಾಮ್. ಹಿಂದಿ ಎಕ್ಸಾಮ್ ಲಾಸ್ಟ್ ಇತ್ತು, ಬಟ್ ಈ ಸಾರಿ ನಿಮಗೆ ಮ್ಯಾಥಮೆಟಿಕ್ಸ್ ಇಟ್ಟಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಹೀಗೆ ನಿಮಗೆ ಅಪ್ಡೇಟ್ಸ್ ನೀಡ್ತಾ ಇರ್ತೀವಿ. ಸೊ ಈಗ ನಿಮಗೆ ಯಾವುದಾದ್ರೂ ಚಾಪ್ಟರ್ ಸ್ಟಫ್ ಆಗಿದ್ದರೆ ಹೇಳಿ, ನಾವು ಅದರ ಮೇಲೆ ವಿಡಿಯೋ ಮಾಡ್ತೀವಿ. ಯಾವ ಸಬ್ಜೆಕ್ಟ್ ಬೇಕು, ಯಾವ ಚಾಪ್ಟರ್ ಬೇಕು ಅಂತ. ಸೊ ಹೋಪ್ ಯು ಗಾಟ್ ಇಟ್. ಆಲ್ ದಿ ಬೆಸ್ಟ್. ನಮ್ಮ ವಾಟ್ಸಪ್ ಚಾನಲ್ನ ಫಾಲೋ ಮಾಡಿ. ನಾವು ಈ ಫೋಟೋನ ನಾನು ನಿಮಗೆ ಸೆಂಡ್ ಮಾಡಿರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.